ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 8 ಸೆಪ್ಟೆಂಬರ್ ದಿನ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ನಿಫ್ಟಿಗೆ ಯಾವುದೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ನಾವೀಗ ನಿಫ್ಟಿಯ ಚಾರ್ಟನ್ನು ನೋಡ್ತಾ ಇದ್ದೀವಿ. ನಿಫ್ಟಿಲಿ ಇನಿಷಿಯಲಿ ಒಂದು ಅಪ್ ಮೂವ್, ನೆಕ್ಸ್ಟ್ ಒಂದು ಡೌನ್ ಮೂವ್ನ ನಾವು ನೋಡ್ತೀವಿ. ನಿಫ್ಟಿ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಅಪ್ ಹೋಗುತ್ತೆ, ಹೈಯರ್ ಲೆವೆಲ್ಲಿ 24,840 ಝೋನ್ ಅಂತ ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ, ಡೌನ್ ಬರುತ್ತೆ, ಇಲ್ಲೊಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ಓಪನಿಂಗಲ್ಲಿ ಒಂದು ಲೋನ ಕ್ರಿಯೇಟ್ ಮಾಡಿತ್ತು, ಆ ಲೋ ಹತ್ರ ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ನೆಕ್ಸ್ಟ್ ಅಪ್ ಹೋಗುತ್ತೆ, ಇಲ್ಲಿ ಒಂದು ಬ್ರೇಕೌಟನ್ನು ಮಾಡುತ್ತೆ. 24,840 ಲೆವೆಲನ್ನು ಬ್ರೇಕೌಟ್ ಮಾಡಿದ ನಂತರ 880 ಲೆವೆಲ್ವರೆಗೂ ರೀಚ್ ಆಗುತ್ತೆ, ಒಂದು ಸ್ಲೋಯಿಶ್ ಆಗಿ ಒಂದು ಅಪ್ಪನ್ನು ಕೊಡ್ತಾ ಇತ್ತು. ನೆಕ್ಸ್ಟ್ ಈ ಲೆವೆಲಲ್ಲಿ ಅಗೇನ್ ಒಂದು ರೆಸಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ, ಶಾರ್ಪ್ ಆಗಿ ಸೆಲಪನ್ನು ಕೊಡುತ್ತೆ, ಒಂದು ಕಣ್ಣಲ್ಲಿ ಕಂಪ್ಲೀಟ್ ಡೇನ ಅಪ್ಪನ್ನು ಕವರ್ ಮಾಡಿ ಒಂದು ರೆಡ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಅಗೇನ್ ಒಂದು ಅಪ್ ಹೋಗುತ್ತೆ, ಅಗೇನ್ ಡೌನ್ ಬರುತ್ತೆ, ಆಲ್ಮೋಸ್ಟ್ ಲೋ ಹತ್ರ ಸಪೋರ್ಟನ್ನು ತಗೊಂಡು 24,790 ಲೆವೆಲ್ ಹತ್ರ ಕ್ಲೋಸಿಂಗನ್ನು ಕೊಡ್ತು. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಹೈಯರ್ ಲೆವೆಲಲ್ಲಿ 24,840 ಇಂಪಾರ್ಟೆಂಟ್ ಆಗುತ್ತೆ, ಆ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಅಂದರೆ ಪಾಸಿಟಿವ್ ಮೂವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಒಂದು ಅನಾಲಿಸಿಸ್ ಇತ್ತು. ಇದು ಈ ಹಿಂದೆ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು, ಇಲ್ಲೆಲ್ಲ ರೆಸಿಸ್ಟೆನ್ಸನ್ನು ಪಡ್ಕೊಂಡಿತ್ತು. ಇವತ್ತು ಇನಿಷಿಯಲಿ ಒಂದು ರೆಸಿಸ್ಟೆನ್ಸನ್ನು ಪಡ್ಕೊಳ್ಳುತ್ತೆ, ಈ ಲೆವೆಲ್ಗೆ ರೀಚ್ ಆಗುತ್ತೆ, ರೆಸಿಸ್ಟೆನ್ಸನ್ನು ಪಡ್ಕೊಂಡು ಡೌನ್ ಬರುತ್ತೆ. ಬಟ್ ಮಾರ್ನಿಂಗ್ ಕ್ರಿಯೇಟ್ ಮಾಡಿದಂಥ ಲೋ ಹತ್ರ ಸಪೋರ್ಟನ್ನು ಪಡ್ಕೊಂಡು ಬ್ರೇಕೌಟ್ ಮಾಡಿದ ನಂತರ ಇಲ್ಲಿ ಅಗೇನ್ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ, ರೀಟೆಸ್ಟ್ ಕೂಡ ಆಗುತ್ತೆ, ನೆಕ್ಸ್ಟ್ ಅಪ್ ಹೋಗುತ್ತೆ. ಬಟ್ ಹೈಯರ್ ಲೆವೆಲ್ ಅಗೇನ್ ಫೇಲ್ ಆಗುತ್ತೆ, ಅಪ್ ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ ಇದ್ದಂಥದ್ದು 24,950 ಝೋನ್ ಆಗಿತ್ತು, ಬಟ್ ಅದಕ್ಕೆ ರೀಚ್ ಆಗಲಿಕ್ಕೆ ಆಗೋದಿಲ್ಲ. 24,880 ಲೆವೆಲಿಂದಾನೇ ರೆಸಿಸ್ಟೆನ್ಸನ್ನು ಪಡ್ಕೊಂಡು ಶಾರ್ಪಾಗಿ ಡೌನ್ ಮೂವ್ನ ಕೊಡುತ್ತೆ. ಹಾಗಾದರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡೋದಾದರೆ, ಸೊ ಡೈಲಿ ಚಾರ್ಟಲ್ಲಿ ಇವತ್ತು ಅಪ್ ಹೋಗೋಂಥ ಪ್ರಯತ್ನ ಆಗುತ್ತೆ, ಹೈಯರ್ ಲೆವೆಲ್ ರಿಜೆಕ್ಷನನ್ನು ಫೇಸ್ ಮಾಡುತ್ತೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಡೌನ್ ಬರೋಂಥ ಪ್ರಯತ್ನ ಆಗುತ್ತೆ, ಲೋವರ್ ಲೆವೆಲ್ಲಿ ಒಂದು ರಿಜೆಕ್ಷನ್ ಫೇಸ್ ಮಾಡ್ಕೊಂಡು ಅಪ್ ಹೋಗುತ್ತೆ. ಸೊ ಲೋವರ್ ಲೆವೆಲ್ ವೀಕ್ ಕ್ರಿಯೇಟ್ ಆಗಿತ್ತು, ಪಾಸಿಟಿವ್ ಆಗುತ್ತೆ, ಹೈಯರ್ ಲೆವೆಲ್ ಅಗೇನ್ ವೀಕ್ ಕ್ರಿಯೇಟ್ ಆಗುತ್ತೆ, ನೆಗೆಟಿವ್ ಆಗುತ್ತೆ. ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಓಪನ್ ಆದ ನಂತರ ಹೈಯರ್ ಲೆವೆಲ್ಲಿ ರಿಜೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಹೈಯರ್ ಲೆವೆಲ್ ಒಂದಷ್ಟು ರೆಸಿಸ್ಟೆನ್ಸ್ ಬರ್ತಾ ಇರುವಂಥದ್ದು, ಲೋವರ್ ಲೆವೆಲ್ ಒಂದಷ್ಟು ಸಪೋರ್ಟ್ ಬರ್ತಾ ಇರುವಂಥದ್ದು. ಸೊ ಬ್ರಾಡಾಗಿ ನೋಡಿದಾಗ ಒಂದು ಕನ್ಸಾಲ್ಟೇಷನ್ ಮೂವ್ಗೆ ಎಂಟರ್ ಆದ ರೀತಿಯಲ್ಲಿ ತೋರ್ತಾ ಇರುವಂಥದ್ದು. ಆ್ಯಸ್ ಆಫ್ ನಾವು ಹೈಯರ್ ಲೆವೆಲಲ್ಲಿ 24,900 ಕ್ರಾಸ್ ಆಗಬೇಕಾಗುತ್ತೆ, ಒಂದಷ್ಟು ಪಾಸಿಟಿವ್ ಮೂವ್ ಅಗೇನ್ ಕಂಟಿನ್ಯೂ ಆಗೋದನ್ನು ನಾವು ನೋಡಬೇಕಾದ್ರೆ. ಸೊ ನಾಳೆ ನಿಫ್ಟಿ ಎಕ್ಸ್ಪೈರಿ ಇದೆ. ಸೊ 15 ಮಿನಿಟ್ ಚಾರ್ಟಲ್ಲಿ ಯಾವೆಲ್ಲ ಲೆವೆಲ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋದಾರೆ, ಸೊ ಇವತ್ತಿನ ಹೈ ಅಗೇನ್ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಈ ರೆಸಿಸ್ಟೆನ್ಸ್ ಇತ್ತು, 24,841 ರೆಸಿಸ್ಟೆನ್ಸ್ ಇತ್ತು, ಅದನ್ನು ಕ್ರಾಸ್ ಮಾಡುತ್ತೆ. 880 ಲೆವೆಲ್ ಹತ್ತಿರ ಒಂದಷ್ಟು ರೆಸಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ. ಸೊ ಹಾಗಾಗಿ 24,880 890 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗತ್ತೆ. ನಾಳೆ ಅಗೇನ್ ಒಂದು ಪಾಸಿಟಿವ್ ಮೂವ್ನ ನೋಡಬೇಕು ಅಂತ ಹೇಳಿದೆ. ಯಾಕೆ ಕೇಳಿದೆ, ಇಲ್ಲಿ ಒಂದು ಶಾರ್ಪ್ ಸೆಲ್ ಅಪ್ ಈ ಝೋನಿಂದ ಬಂದಿರುವಂಥದ್ದು, ಕೇವಲ 2 ಕ್ಯಾಂಡಲಲ್ಲಿ ಕಂಪ್ಲೀಟ್ ಆದ ಡೇನ ಕವರ್ ಮಾಡುತ್ತೆ. ಸೊ ಅಷ್ಟು ದೊಡ್ಡದಾದ ಶಾರ್ಪ್ ಸೆಲ್ ಅಪ್ ಬಂದಿದೆ. ಸೊ ಹಾಗಾಗಿ ಇಲ್ಲಿ ಒಂದಷ್ಟು ಸೆಲ್ಲಿಂಗ್ ಪ್ರೆಷರ್ ಇರುವಂಥದ್ದು ಈ ಝೋನಲ್ಲಿ. ಈ 24,840 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆದರೂ ಕೂಡ ಒಂದು ಸ್ಟ್ರಾಂಗ್ ಆಗಿ ಪ್ರೈಸನ್ನು ಅಪ್ ತೊಗೊಂಡು ಹೋಗಲಿಕ್ಕೆ ಬೈರ್ಗಳಲ್ಲಿ ಆಗಲಿಲ್ಲ, ಸೆಲ್ಲರ್ಗಳಲ್ಲಿ ಸ್ಟ್ರಾಂಗ್ ಆಗಿ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡ್ತಾರೆ. ಸೊ ಹಾಗಾಗಿ 24,880 890 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗುತ್ತೆ. ನಾಳೆ ಟ್ರೇಡಿಂಗ್ ಸೆಷನ್ಗೆ ಅದು ರೆಸಿಸ್ಟೆನ್ಸ್ ಆಗುತ್ತೆ. ಲೋವರ್ ಲೆವೆಲಲ್ಲಿ ಇವತ್ತಿನ ಈ ಲೋ ಅಥವಾ ಕಳೆದ ಟ್ರೇಡಿಂಗ್ ಸೆಷನ್ನ ಕ್ಲೋಸ್ ಲೆವೆಲ್ ಏನಾಗುತ್ತೆ, 24,745 ಲೆವೆಲ್ ಏನಾಗುತ್ತೆ, ಅದು ಇಂಪಾರ್ಟೆಂಟ್ ಆಗುತ್ತೆ, ಸಪೋರ್ಟ್ ಆಗುತ್ತೆ. ಆ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಗಬೇಕಾಗುತ್ತೆ. ಇವತ್ತು ಓಪನ್ ಆಗುತ್ತೆ, ಇಲ್ಲಿ ಒಮ್ಮೆ ಸಪೋರ್ಟ್, ನೆಕ್ಸ್ಟ್ ಡೌನ್ ಬರುತ್ತೆ, ಅಗೇನ್ ಸಪೋರ್ಟ್, ಅಗೇನ್ ಡೌನ್ ಬರುತ್ತೆ, ಇಲ್ಲಿ ಲೋವರಲ್ಲಿ ಸ್ವಲ್ಪ ಸಪೋರ್ಟನ್ನು ಪಡ್ಕೊಳ್ಳೋಂಥ ಪ್ರಯತ್ನವನ್ನು ಮಾಡ್ತಾಯಿದೆ. ಸೊ ಇಲ್ಲಿ ಶಾರ್ಪ್ ಅಪ್ ಹೋಗುತ್ತೆ, ಒಂದು ರಿಟ್ರೇಸನ್ನು ಮಾಡಿ ಕ್ಲೋಸನ್ನು ಕೊಡುತ್ತೆ, ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ಸೊ ಈ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, 24,740 ಲೆವೆಲ್ ನಾಳೆಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಕೇಸ್ ನಾಳೆ ಫ್ಲಾಟ್ ಓಪನ್ ಆಗುತ್ತೆ ಅಥವಾ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿ ರಿಜೆಕ್ಟ್ ಆಗಿ ಡೌನ್ ಬಂದು ಈ ಲೆವೆಲ್ಗಿಂತ ಕೆಳಗಡೆನೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ನೆಗೆಟಿವ್ ಆಗುತ್ತೆ. ಹಾಗೆ ಅಗೇನ್ 24,640 630 ಝೋನನ್ನು ಲೋವರ್ ಲೆವೆಲಲ್ಲಿ ಟೆಸ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಈ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಯಿತು ಅಂತೇಳಿ 24,880 890 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಅದು ಪಾಸಿಟಿವ್ ಆಗುತ್ತೆ. ಸೊ ಆ್ಯಸ್ ಆಫ್ ನಾವು ಒಂದು ಕನ್ಸಲ್ಟೇಷನ್ ಫೇಸಲ್ಲಿ ಇರುವ ಹಾಗೆ ತೋರ್ತದೆ, ಅಪ್ ಹೋಗುತ್ತೆ ಬಟ್ ಫೇಲ್ ಆಗುತ್ತೆ, ಡೌನ್ ಬರುತ್ತೆ, ಅಗೇನು ಲೋವರ್ ಲೆವೆಲಲ್ಲಿ ಸಪೋರ್ಟ್ ಕೂಡ ಬಂದಿರೋದ್ರಿಂದ ಸೊ ನಾಳೆ ಯಾವ ರೀತಿ ಯಾವ ಸೈಡ್ ಬ್ರೇಕ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾಳೆ ಎಕ್ಸ್ಪೈರಿ ಇರೋದ್ರಿಂದ ಓಪನ್ ಇಂಟ್ರೆಸ್ಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಪನ್ ಇಂಟ್ರೆಸ್ಟ್ ಏನನ್ನು ಸಜೆಸ್ಟ್ ಮಾಡ್ತಾ ಇದೆ ಅಂತ ನೋಡೋದಾದರೆ 24,800 ಈಕ್ವಲ್ ಅಮೌಂಟ್ ಆಫ್ ಕಾಲ್ ಆಗಿ ಪುಟ್ಟಲ್ಲಿ ರೇಟಿಂಗ್ ಇರುವಂಥದ್ದು. ಇವತ್ತು ಪುಟ್ಟಲ್ಲಿ ಸ್ವಲ್ಪ ರೈಟಿಂಗ್ ಆಗಿದೆ, ಇಲ್ಲಿ ಹಾಗೆ ಕಾಲಲ್ಲಿ ಒಂದಷ್ಟು ರೇಟಿಂಗ್ ಸ್ಟಿಲ್ ಇತ್ತು. 1,30,00,000 ಕಾಲಲ್ಲಿ 1,27,00,000 ಪುಟ್ಟಲ್ಲಿದೆ, ಈಕ್ವಲ್ ಅಮೌಂಟ್ ಆಫ್ ರೇಟಿಂಗ್ ಇದೆ, ಒಂದು ಕನ್ಸಾಲ್ಟೇಷನ್ನ ಹಿಂಟನ್ನು ಕೊಡ್ತಾಯಿದೆ. ಸೊ ಹಾಗಾಗಿ ಇವತ್ತಿನ ಈ ರೇಂಜ್ ಬ್ರೇಕ್ಔಟ್ ಆಗಬೇಕು ಅನ್ನೋದನ್ನು ಇದು ಸಜೆಸ್ಟ್ ಮಾಡ್ತಿದೆ. ಹೈಯರ್ ಲೆವೆಲ್ಲಿ 24,900 ಒಂದಷ್ಟು ಕಾಲಲ್ಲಿ ರೈಟಿಂಗ್ ಇರುವಂಥದ್ದು, ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಆ್ಯಸ್ ಆಫ್ ನಾವು ಇದು ತೋರ್ತಾ ಇರುವಂಥದ್ದು. ಸೊ ಹಾಗಾಗಿ ಇವತ್ತಿನ ರೇಂಜ್ ಬ್ರೇಕ್ ಆದಾಗ ಒಂದು ಮೊಮೆಂಟಮನ್ನು ನಾವು ನೋಡುವಂಥ ಸಾಧ್ಯತೆ ಇರುತ್ತೆ. ಇದನ್ನೇ ಕೂಡ ಓಪನ್ ಇಂಟ್ರೆಸ್ಟ್ ಸಜೆಸ್ಟ್ ಮಾಡ್ತಾ ಇರುವಂಥದ್ದು. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.